ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಇವರು ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಪ್ರಯತ್ನಪಟ್ಟಿದ್ದಾರೆ. ಇಲ್ಲಿ ಕವಿ ಗೋಸ್ವಾಮಿ ತುಳಸಿದಾಸರು ತಮ್ಮ ದೋಹೆಗಳ ಮೂಲಕ ಜನರಲ್ಲಿ ನೈತಿಕತೆಯನ್ನು ಬೆಳೆಸಲು ಪ್ರಯತ್ನಪಟ್ಟಿದ್ದಾರೆ. ತುಳಸಿ ಕೆ ದೋಹೆ ಪದ್ಯ ಕವಿ ಗೋಸ್ವಾಮಿ ತುಳಸಿದಾಸ. ದೋಹೆ ಅಂದರೆ 2 ಸಾಲಿನ ಪದ್ಯ. ಕವಿ ಗೋಸ್ವಾಮಿ ತುಳಸಿದಾಸರು 2 ಲೈನಿನಲ್ಲಿ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಈ ಪದ್ಯದಲ್ಲಿ ಮೊದಲಿಗೆ ನಾವು ಹೊಸ ಪದಗಳ ಅರ್ಥವನ್ನು ಪರಿಚಯ ಮಾಡಿಕೊಳ್ಳೋಣ. ಮುಖಿಯ, ನೇತ, ಮುಖಂಡ, ನಾಯಕ, ಲೀಡರ್. ಮುಖ್ ಮೋಹ, ಬಾಯಿ. ಸಕಲ್ ಸಂಪೂರ್ಣ, ಎಲ್ಲ. ವಿಶ್ವ ಸಂಸಾರ, ಜಗತ್ತು, ಪ್ರಪಂಚ. ಜಡ್ ನಿರ್ಜೀವ್, ಜೀವವಿಲ್ಲದ. ಚೇತನ್ ಜೀವಿತ, ಜೀವ ಇರುವ. ಗುಣದೋಷ ಅಚ್ಚಾಯಿ ಬುರಾಯಿ, ಒಳ್ಳೆಯ ಕೆಟ್ಟ. ಕಿನ್ಹ ಕಿಯಾ, ಮಾಡಿದನು. ಕರತಾರ್ ಸೃಷ್ಟಿಕರ್ತ, ಭಗವಂತ. ಪಯ ದೂದ್, ಹಾಲು. ಪರಿಹರಿ ತ್ಯಾಗನ, ತ್ಯಜಿಸುವುದು. ವಾರಿ ಪಾನಿ, ನೀರು. ಸಂತ ಋಷಿ, ಸೇಂಟ್. ಅಭಿಮಾನ್ ಅಹಂಕಾರ, ಗರ್ವ. ಛಾಂಡಿಯೆ ತ್ಯಾಗನ. ಘಟ್ ಶರೀರ, ದೇಹ. ವಿಪತ್ತಿ ಸಂಕಟ, ಕಷ್ಟ. ಸುಕೃತಿ ಅಚ್ಛೇ ಕಾರ್ಯ, ಒಳ್ಳೆಯ ಕೆಲಸ. ಸಾಹಸ ಧೈರ್ಯ. ಸುಸತ್ಯವೃತ, ಸತ್ಯವಾನ್, ಸತ್ಯವಂತ. ಮನಿ ರೂಪಿ, ಜೈಸ. ಧರು ರಖನ, ಇಡುವುದು. ಜೀಹ ಜೀಬ್, ನಾಲಿಗೆ. ಚಾಹಸಿ ಚಾರೋ ಓರ್, 4 ಕಡೆಗೂ. ದೇಹರಿ ದಹಲೀಜ್ ಅಂದರೆ ಹೊಸ್ತಿಲು. ಬಾಹಿರಂ ಬಾಹರ್, ಹೊರಗೆ. ಉಜಿಯಾರ್ ಪ್ರಕಾಶ್ ಅಂದರೆ ಬೆಳಕು. ಮಕ್ಕಳೇ, ಈ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಂಡಿರಲ್ವಾ? ಈಗ ದೋಹೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ದೋಹೆ. ಮುಖಿಯ ಮುಖಸೋ ಚಾಹಿಯೆ, ಖಾನ್ ಪಾನ್ ಕೋ ಏಕ್. ಪಾಲೈ ಪೋಸೈ ಸಕಲ ಅಂಗ್, ತುಳಸಿ ಸಹಿತ ವಿವೇಕ್. ಕವಿ ಗೋಸ್ವಾಮಿ ತುಳಸಿದಾಸರು ಇಲ್ಲಿ ಮುಖಂಡ ಬಾಯಿಯಂತಿರಬೇಕು ಎಂದು ವರ್ಣಿಸಿದ್ದಾರೆ. ಮುಖಿಯ ಮುಖಸೋ ಚಾಹಿಯೆ. ಮುಖಿಯ ಮುಖಂಡ, ನಾಯಕ, ರಾಜ. ಮುಖ್ ಮೋಹ ಅಂದರೆ ಬಾಯಿ. ಸೋ ಚಾಹಿಯೆ ಆಗಬೇಕು. ಮುಖಿಯ ಮುಖಸೋ ಚಾಹಿಯೆ, ಮುಖಂಡ, ನಾಯಕ ಬಾಯಿಯಂತೆ ಆಗಬೇಕು ಅಥವಾ ಬಾಯಿಯಂತೆ ಇರಬೇಕು. ಖಾನ್ ಪಾನ್ ಕೋ ಏಕ್. ಖಾನ್ ಅಂದರೆ ತಿನ್ನುವುದು, ಪಾನ್ ಅಂದರೆ ಕುಡಿಯುವುದು, ಕೋ ಏಕ್ ಒಂದೇ ಕೆಲಸವನ್ನು ನಿರ್ವಹಿಸುತ್ತದೆ. ಅಂದರೆ ಮಾನವನ ಶರೀರದಲ್ಲಿ ಬಾಯಿಯು ತಿನ್ನುವ ಮತ್ತು ಕುಡಿಯುವ ಕೆಲಸವನ್ನು ಒಬ್ಬಂಟಿಗನಾಗಿ ಮಾಡುತ್ತದೆ. ಪಾಲೈ ಪೋಸೈ ಸಕಲ ಅಂಗ್. ಪಾಲೈ ಪೋಸೈ ಅಂದರೆ ಪಾಲನೆ, ಪೋಷಣೆ. ಸಕಲ ಅಂಗ ದೇಹದ ಎಲ್ಲ ಅಂಗಗಳು ಅಥವಾ ಭಾಗಗಳು. ಬಾಯಿಯು ತಿನ್ನುವ ಮತ್ತು ಕುಡಿಯುವ ಕೆಲಸವನ್ನು ಮಾಡುವುದರಿಂದ ನಮ್ಮ ದೇಹದ ಎಲ್ಲ ಭಾಗಗಳ ಬೆಳವಣಿಗೆಯಾಗುತ್ತದೆ.
ಇಲ್ಲಿ ಬಾಯಿ ಕೇವಲ ತಿನ್ನುವ ಕೆಲಸವನ್ನು ಮಾತ್ರ ಮಾಡುತ್ತದೆ, ಆದರೆ ಅದರ ಲಾಭ ಅಥವಾ ಅದರ ಫಲ ಸಿಗುವುದು ಮಾತ್ರ ನಮ್ಮ ದೇಹದ ಇತರ ಅಂಗಾಂಗಗಳಿಗೆ ಅಥವಾ ಭಾಗಗಳಿಗೆ. ತುಳಸಿ ಸಹಿತ ವಿವೇಕ. ತುಳಸಿದಾಸರ ದೃಷ್ಟಿಕೋನದಲ್ಲಿ ಒಬ್ಬ ನಾಯಕನೂ ಸಹಿತ ಬಾಯಿಯಂತೆಯೇ ಕೆಲಸವನ್ನು ನಿರ್ವಹಿಸಬೇಕು ಎಂದು ಹೇಳುತ್ತಾರೆ. ನಾಯಕ ವಿವೇಕತನದಿಂದ ಕೆಲಸವನ್ನು ಮಾಡಬೇಕು, ತನ್ನದೇ ಆದ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅದರ ಫಲವನ್ನು ಎಲ್ಲರಿಗೂ ಹಂಚಬೇಕು. ಅದಕ್ಕೋಸ್ಕರವಾಗಿ ಅವನು ಉತ್ತಮವಾದ ಯೋಜನೆಗಳನ್ನು ಹಾಕಿಕೊಳ್ಬೇಕು, ಜನಹಿತ ಕಾರ್ಯಗಳನ್ನು ಮಾಡಬೇಕು, ಜನರ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸಬೇಕು, ಉತ್ತಮವಾದ ರೀತಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು, ಜನರ ಹಿತವೇ ತನ್ನ ಹಿತ ಎಂದು ಭಾವಿಸಬೇಕು. ಈ ರೀತಿಯಾಗಿ ನಾಯಕ ವಿವೇಕತನದಿಂದ ಕೆಲಸವನ್ನು ಮಾಡಿದರೆ ಎಲ್ಲರಿಗೂ ಸುಖ ಸಿಗುತ್ತದೆ ಎಂದು ಕವಿ ಗೋಸ್ವಾಮಿ ತುಳಸಿದಾಸರು ಇಲ್ಲಿ ಹೇಳುತ್ತಾರೆ. ಇದರ ಹಿಂದಿ ಭಾವಾನುವಾದವನ್ನು ನೋಡೋಣ. प्रस्तुत दोहे में तुलसीदास मुख अर्थात मुँह और मुखिया दोनों के स्वभाव की समानता दर्शाते हुए लिखते हैं कि मुखिया को मुँह के समान होना चाहिए। मुँह खाने पीने का काम अकेला करता है, लेकिन वह जो खाता है पीता है उससे शरीर के सारे अंगों का पालन पोषण करता है। तुलसी की राय में मुखिया को भी ऐसे ही विवेकवान होना चाहिए कि वह काम अपनी तरह से करे, लेकिन उसका फल सभी में बांटे। दूसरा दोहा। जड़ चेतन गुण दोषमय विश्व किन्ह करतार, संत हंस गुण गहई पय ಪರಿಹರಿ ವಾರಿ ವಿಕಾರ. ಎರಡನೆಯ ದೋಹಾದಲ್ಲಿ ಕವಿ ಗೋಸ್ವಾಮಿ ತುಳಸಿದಾಸರು ಸಂತ ಹಂಸ ಪಕ್ಷಿಯಂತೆ ಸ್ವಭಾವವನ್ನು ಹೊಂದಿರಬೇಕು ಎಂದು ಇಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಜಡ್ ಚೇತನ ಗುಣ ದೋಷಮಯ. ಜಡ್ ಅಂದ್ರೆ ನಿರ್ಜೀವ, ಚೇತನ ಅಂದ್ರೆ ಜೀವವಿರುವ, ಗುಣದೋಷ ಒಳ್ಳೆಯ ಮತ್ತು ಕೆಟ್ಟ, ವಿಶ್ವ ಜಗತ್ತು, ಕಿನ್ಹ ಕಿಯ ಕರತಾರ ಸೃಷ್ಟಿಕರ್ತ ಅಥವಾ ಭಗವಂತ. ಸೃಷ್ಟಿಕರ್ತ ಈ ಜಗತ್ತನ್ನು ನಿರ್ಮಿಸುವಾಗ ಇಲ್ಲಿ ಜಡ ಚೇತನ ಗುಣ ದೋಷಗಳನ್ನು ತುಂಬಿ ಇವುಗಳ ಮಿಶ್ರಣವನ್ನು ಮಾಡಿ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಈ ಜಗತ್ತು ಒಳ್ಳೆಯ ಕೆಟ್ಟ ಮತ್ತು ಜ್ಞಾನ ಮತ್ತು ಅಜ್ಞಾನದ ಗುಣದೋಷಗಳಿಂದ ತುಂಬಿಕೊಂಡಿದೆ ಎಂದು ಹೇಳುತ್ತಾರೆ. ಸಂತ ಹಂಸ ಗುಣ ಗಹೀಪಯ. ಸಂತ ಹಂಸ ಪಕ್ಷಿಯ ಗುಣವನ್ನು ಹೊಂದಿರಬೇಕು. ಗಹೀಪಯ. ಗಹಯಿ ಅಂದರೆ ಗ್ರಹಿಸೋದು, ಅಂದರೆ ಕುಡಿಯೋದು. ಪಯ ಅಂದರೆ ಹಾಲು. ಪರಿಹರಿ. ಪರಿಹರಿ ಅಂದರೆ ಇಲ್ಲಿ ತ್ಯಜಿಸೋದು. ವಾರಿ ಅಂದರೆ ನೀರು. ವಿಕಾರ. ವಿಕಾರದಂತಿರುವ ನೀರನ್ನು ತ್ಯಜಿಸೋದು. ಇಲ್ಲಿ ಕವಿ ಸಂತ ಹಂಸ ಪಕ್ಷಿಯ ಸ್ವಭಾವವನ್ನು ಹೊಂದಿರಬೇಕು ಎಂದು ವರ್ಣನೆ ಮಾಡ್ತಾರೆ. ಹಂಸ ಪಕ್ಷಿಯು ನೀರು ಮಿಶ್ರಿತ ಹಾಲಿನಲ್ಲಿ ಪರಿಶುದ್ಧವಾದ ಹಾಲನ್ನು ಮಾತ್ರ ಸೇವಿಸಿ ವಿಕಾರದಂತಿರುವ ನೀರನ್ನು ಅದು ತ್ಯಜಿಸುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಸಂತ ಪ್ರಪಂಚದಲ್ಲಿರುವ ಹಾಲಿನಂತಿರುವ ಉತ್ತಮವಾಗಿರ್ತಕ್ಕಂತಹ ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನೀರಿನಂತಿರುವ ಕೆಟ್ಟ ಗುಣಗಳನ್ನು ಸಂತ ತ್ಯಜಿಸುತ್ತಾನೆ ಎಂದು ಕವಿ ಗೋಸ್ವಾಮಿ ತುಳಸಿದಾಸರು ಹೇಳುತ್ತಾರೆ. ಇದರ ಹಿಂದಿ ಭಾವಾನುವಾದವನ್ನು ನೋಡೋಣ. प्रस्तुत दोहे में तुलसीदास हंस पक्षी के साथ
संत की तुलना करते हुए उसके स्वभाव का परिचय देते हैं। सृष्टिकर्ता ने इस संसार को जड़ चेतन और गुण दोष मिलाकर बनाया है, अर्थात इस संसार में अच्छे बुरे, समझ नासमझ के रूप में अनेक गुण दोष भरे हुए हैं, लेकिन हंस रूपी साधु लोग विकारों को छोड़कर अच्छे गुणों को अपनाते हैं। ಮೂರನೆಯ ದೋಹಾದಲ್ಲಿ ಕವಿ ಗೋಸ್ವಾಮಿ ತುಳಸಿದಾಸರು ಏನ್ ಹೇಳ್ತಾರೆ ನೋಡೋಣ. दया धर्म का मूल है, पाप मूल अभिमान. तुलसी दया न छांडिए, जब लग घट में प्राण. दया धर्म का ಮೂಲ है. ದಯವೇ ಧರ್ಮದ ಮೂಲ ಎಂದು ಇಲ್ಲಿ ಕವಿ ಹೇಳ್ತಾರೆ. ಹಾಗಿದ್ರೆ ಧರ್ಮ ಅಂದ್ರೆ ಏನು? ಬಡವರಿಗೆ ಸಹಾಯವನ್ನು ಮಾಡುವುದು, ಹಸಿದವರಿಗೆ ಅನ್ನವನ್ನು ನೀಡುವುದು, ಭಿಕ್ಷುಕರಿಗೆ ದಾನವನ್ನು ಮಾಡುವುದು, ಇದು ಒಂದು ರೀತಿಯ ಧರ್ಮದ ಕಾರ್ಯ. ಇಲ್ಲಿ ನಾವು ಮದರ್ ತೆರೆಸಾ ಅವರನ್ನು ಸ್ಮರಿಸಿಕೊಳ್ಬೋದು. ಮದರ್ ತೆರೆಸಾ ಅವರು ಎಷ್ಟೋ ಬಡವರ, ರೋಗಿಗಳ, ಅನಾಥರ ಮತ್ತು ವೃದ್ಧರ ಸೇವೆಯನ್ನು ಮಾಡುತ್ತಾರೆ. ಅವರಲ್ಲಿರ್ತಕ್ಕಂತಹ ದಯಾ ಮನೋಭಾವನೆಯೇ ಈ ಒಂದು ಧರ್ಮದ ಕಾರ್ಯವನ್ನು ಮಾಡಲಿಕ್ಕೆ ಕಾರಣ. ಪಾಪ ಮೂಲ ಅಭಿಮಾನ್. ಅಭಿಮಾನ ಅಂದರೆ ಅಹಂಕಾರ, ಗರ್ವ. ಯಾರಲ್ಲಿ ಅಧರ್ಮ ಇರುತ್ತದೆಯೋ ಅವರು ಕೆಟ್ಟ ಕಾರ್ಯಗಳನ್ನು, ಕೆಟ್ಟ ಕೃತ್ಯಗಳನ್ನು ಮಾಡ್ತಾರೆ. ಅಂದರೆ ಇಷ್ಟೇ ಇಲ್ಲಿ ಹೇಳೋದು, ಯಾರಲ್ಲಿ ಧರ್ಮ ಇರುತ್ತದೆಯೋ ಅವರು ಒಳ್ಳೆಯ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡ್ತಾರೆ. ಯಾರಲ್ಲಿ ಅಧರ್ಮ ಇರುತ್ತದೆಯೋ ಅವರು ಪಾಪದ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಎಂದು ಕವಿ ಗೋಸ್ವಾಮಿ ತುಳಸಿದಾಸರು ಹೇಳ್ತಾರೆ. ತುಳಸಿ ದಯಾನ ಛಾಂಡಿಯೆ. ಛಾಂಡಿಯ ಅಂದರೆ ಇಲ್ಲಿ ಬಿಡಬೇಡಿ ಅಂತ, ತ್ಯಜಿಸಬೇಡಿ ಅಂತ. ಜಬ್ ಲಗ್ ಘಟ್ ಮೇ ಪ್ರಾಣ್. ಘಟ್ ಅಂದರೆ ಶರೀರ. ಇಲ್ಲಿ ಕವಿ ಹೇಳೋದೇನು ಅಂತಂದರೆ, ಎಲ್ಲಿಯವರೆಗೆ ನಿಮ್ಮ ಶರೀರದಲ್ಲಿ ಪ್ರಾಣ ಇರುತ್ತದೆಯೋ ಅಲ್ಲಿಯವರೆಗೂ ನೀವು ದಯೆಯನ್ನು ಬಿಡಬೇಡಿ ಎಂದು ಕವಿ ಹೇಳ್ತಾರೆ. ಇದರ ಹಿಂದಿ ಭಾವಾನುವಾದವನ್ನು ನೋಡೋಣ. प्रस्तुत दोहे में तुलसीदास ने स्पष्टतः बताया है कि दया धर्म का मूल है और अभिमान पाप का. इसलिए कवि कहते हैं कि जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए. तुलसी साथी विपत्ति के विद्या विनय विवेक, साहस सुकृति सुसत्यव्रत, राम भरोसो एक. ನಾಲ್ಕನೆಯ ದೋಹೆಯಲ್ಲಿ ಕವಿ ಗೋಸ್ವಾಮಿ ತುಳಸಿದಾಸರು ಮನುಷ್ಯನು ಸಂಕಷ್ಟದಲ್ಲಿ ಇದ್ದಾಗ ಅವನಿಗೆ ವಿದ್ಯೆ, ವಿನಯ ಮತ್ತು ವಿವೇಕ ಇವು ಸಹಾಯವನ್ನು ಮಾಡ್ತವೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ವಿದ್ಯೆ, ವಿನಯ ಮತ್ತು ವಿವೇಕದ ಮಹತ್ವದ ಬಗ್ಗೆ ಕವಿ ವರ್ಣನೆಯನ್ನ ಮಾಡ್ತಾರೆ. ವ್ಯಕ್ತಿಗೆ ಸಂಕಷ್ಟ ಅಥವಾ ವಿಪತ್ತು ಬಂದಾಗ ಆ ವ್ಯಕ್ತಿಗೆ ವಿದ್ಯೆ, ವಿನಯ ಮತ್ತು ವಿವೇಕ ಇವು ಆ ವ್ಯಕ್ತಿಗೆ ಸಹಾಯವನ್ನ ಮಾಡ್ತವೆ. ವಿದ್ಯೆ ಇರುವಂತಹ ವ್ಯಕ್ತಿ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಜಯಶಾಲಿಯಾಗಬಲ್ಲ. ವಿನಯ ಇರುವಂತಹ ವ್ಯಕ್ತಿಗೆ ಯಾರಾದರೂ ಸಹಾಯವನ್ನ ಮಾಡೇ ಮಾಡ್ತಾರೆ. ವಿವೇಕ, ಸಂಕಷ್ಟ ಅಥವಾ ವಿಪತ್ತು ಬಂದಾಗ ಮಾನವ ವಿವೇಕತನದಿಂದ, ಜಾಣ್ಮೆಯಿಂದ ಬಂದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾನೆ ಅಂತ. ಅವಾಗ ವಿದ್ಯೆ, ವಿನಯ, ವಿವೇಕ ಈ ಮೂರು ವ್ಯಕ್ತಿಗೆ ಸಾಥನ್ನು ಕೊಡ್ತವೆ ಅಂತ ಕವಿ ಹೇಳ್ತಾರೆ. ಸಾಹಸ ಸುಕೃತಿ ಸುಸತ್ಯವ್ರತ ರಾಮ ಭರೋಸೋ ಏಕ್. ಇಲ್ಲಿ ಸಾಹಸ ಅಂದರೆ ಧೈರ್ಯ, ಸುಕೃತಿ ಅಂದರೆ ಒಳ್ಳೆಯ ಕಾರ್ಯ,
ಸುಸತ್ಯವ್ರತ ಅಂದರೆ ಸತ್ಯವಂತ, ರಾಮ ಭರೋಸೋ ಏಕ. ಯಾರು ರಾಮನ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೋ ಅವರು ಧೈರ್ಯವಂತರಾಗಿರ್ತಾರೆ, ಒಳ್ಳೆಯ ಕೆಲಸವನ್ನ ಮಾಡುವಂಥವರಾಗಿರ್ತಾರೆ ಮತ್ತು ಸತ್ಯವಂತರಾಗಿರ್ತಾರೆ ಎಂದು ಕವಿ ಹೇಳ್ತಾರೆ. ಇದರ ಹಿಂದಿ ಭಾವಾನುವಾದ ನೋಡೋಣ. प्रस्तुत दोहे में तुलसीदास जी कह रहे हैं कि मनुष्य पर जब विपत्ति पड़ती है तब विद्या, विनय तथा विवेक ही उसका साथ निभाते हैं. जो राम पर भरोसा करता है वह साहसी, सत्यव्रती और सुकृतवान बनता है. राम नाम मनि दीप धरु जीह देहरी द्वार, तुलसी भीतर बाहिरं जो चाहसी उजियार. ಐದನೆಯ ದೋಹೆಯಲ್ಲಿ ಕವಿ ಗೋಸ್ವಾಮಿ ತುಳಸಿದಾಸರು ರಾಮನಾಮದ ಮಹಿಮೆಯ ಬಗ್ಗೆ ವರ್ಣನೆಯನ್ನ ಮಾಡುತ್ತಾರೆ. ರಾಮನಾಮ ಮನಿ ದೀಪದರು. ರಾಮನಾಮ, ರಾಮ ನಾಮ, ಮನಿ ಅಂದರೆ ರೂಪಿ, ರಾಮ ನಾಮ ರೂಪಿ, ದೀಪ, ಧರು ಅಂದರೆ ಇಡುವುದು, ಜೀಹ ಅಂದರೆ ಇಲ್ಲಿ ನಾಲಿಗೆ, ದೇಹರಿ ಅಂದರೆ ದೆಹಲೀಜ್ ಅಂದರೆ ಹೊಸ್ತಿಲು, ದ್ವಾರ ಅಂದರೆ ಬಾಗಿಲು. ಇಲ್ಲಿ ಕವಿ ರಾಮನಾಮ ಮತ್ತು ರಾಮನಾಮವನ್ನು ಇಲ್ಲಿ ದೀಪಕ್ಕೆ ಹೋಲಿಕೆ ಮಾಡಿದ್ದಾರೆ ಮತ್ತು ನಾಲಿಗೆಯನ್ನ ಹೊಸ್ತಿಲಕ್ಕೆ ಹೋಲಿಕೆ ಮಾಡಿದ್ದಾರೆ. ರಾಮನಾಮ ಅನ್ನುವಂತಹ ದೀಪವನ್ನ ನಾವು ಹೊಸ್ತಿಲು ಅನ್ನುವಂತಹ ನಾಲಿಗೆ ಮೇಲೆ ಇಟ್ಟುಕೊಂಡಾಗ ನಮ್ಮ ದೇಹದ ಆಂತರಿಕ ಮತ್ತು ಬಾಹ್ಯ ಶುದ್ಧಿಯಾಗುತ್ತದೆ ಎಂದು ಕವಿ ಹೇಳ್ತಾರೆ. ಇಲ್ಲಿ ಕವಿ ತುಂಬಾ ಚೆನ್ನಾಗಿ, ತುಂಬಾ ಮಾರ್ಮಿಕವಾಗಿ ಒಂದು ಉದಾಹರಣೆಯ ಮೂಲಕ ಅದನ್ನು ಸ್ಪಷ್ಟಪಡಿಸ್ತಾರೆ. ಹೊಸ್ತಿಲ ಮೇಲೆ ನಾವು ದೀಪವನ್ನು ಇಟ್ಟಾಗ ಮನೆಯ ಒಳಗೆ ಮತ್ತು ಅಂಗಳದ ಎಲ್ಲ ಕಡೆಗೂ ಪ್ರಕಾಶ ಬೀರುತ್ತೆ. ಅದೇ ರೀತಿಯಾಗಿ ಇಲ್ಲಿ ರಾಮನಾಮ ಅನ್ನುವಂತಹ ದೀಪವನ್ನು ನಾವು ನಮ್ಮ ನಾಲಿಗೆ ಮೇಲೆ ಇಟ್ಟುಕೊಂಡಾಗ ದೇಹದ ಆಂತರಿಕ ಮತ್ತು ಬಾಹ್ಯ ಶುದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ. ಇಷ್ಟೇ ಇಲ್ಲಿ ಹೇಳೋದು ಕವಿ. ರಾಮನಾಮವನ್ನು ಜಪಿಸುವುದರಿಂದ ನಮ್ಮ ದೇಹದ ಆಂತರಿಕ ಮತ್ತು ಬಾಹ್ಯ ಶುದ್ಧಿಯಾಗುತ್ತದೆ ಎಂದು ಕವಿ ಇಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಈ ಮೇಲಿನ ದೋಹೆಗಳಲ್ಲಿ ಕವಿ ನಾಯಕನ ಲಕ್ಷಣ ಮತ್ತು ಸಂತನ ಗುಣ ಸ್ವಭಾವದ ಬಗೆಗೆ ಬೆಳಕನ್ನು ಚೆಲ್ಲಿದ್ದಾರೆ. ದಯೆ ಧರ್ಮದ ಮಹತ್ವವನ್ನ, ಅಹಂಕಾರದ ತ್ಯಾಗ, ವಿವೇಕಯುತ ವ್ಯವಹಾರ, ರಾಮನ ಮೇಲೆ ನಂಬಿಕೆ ಮತ್ತು ರಾಮನಾಮದ ಮಹಿಮೆಯನ್ನ ಇವರು ವರ್ಣಿಸುತ್ತಾ ಜನರು ನೀತಿಯುತ ಜೀವನವನ್ನ ನಡೆಸಬೇಕು ಎಂದು ಇಲ್ಲಿ ಕವಿ ಗೋಸ್ವಾಮಿ ತುಳಸಿದಾಸರು ಹೇಳುತ್ತಾರೆ. ಮುಂದೆ ಕವಿ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ. ನಿಮಗೀಗಾಗಲೇ ಗೊತ್ತಾಗಿದೆ ತುಳಸಿ ಕೆ ದೋಹೆ ಕವಿಯನ್ನ ಬರೆದಿರುವಂತಹ ಕವಿ ಯಾರು ಅಂತ. ಕವಿ ಗೋಸ್ವಾಮಿ ತುಳಸಿದಾಸರು. गोस्वामी तुलसीदास हिंदी साहित्य के भक्ति काल की राम भक्ति शाखा के प्रमुख कवि है. ಗೋಸ್ವಾಮಿ ತುಳಸಿದಾಸರು ಹಿಂದಿ ಸಾಹಿತ್ಯದ ಭಕ್ತಿ ಕಾಲದ ರಾಮಭಕ್ತಿ ಶಾಖೆಯ ಪ್ರಮುಖ ಕವಿಗಳಾಗಿದ್ದರು. तुलसीदास का जन्म 1532 में उत्तर प्रदेश के राजापुर में हुआ था. ತುಳಸಿದಾಸರು
1532ರಲ್ಲಿ ಇವರು ಉತ್ತರ ಪ್ರದೇಶದ ರಾಜಾಪುರ್ ಅನ್ನುವ ಊರಿನಲ್ಲಿ ಜನಿಸಿದರು. उनके पिता का नाम आत्माराम और माता का हुलसी था. ಅವರ ತಂದೆಯ ಹೆಸರು ಆತ್ಮಾರಾಮ ಮತ್ತು ತಾಯಿಯ ಹೆಸರು ಹುಲಸಿ. कहा जाता है कि जब तुलसी जी का जन्म हुआ, जब उन्होंने राम नाम का उच्चारण किया. ಇಲ್ಲಿ ತುಳಸಿದಾಸರು ಜನಿಸಿದ ಮೇಲೆ ಬಾಲ್ಯಾವಸ್ಥೆಯಲ್ಲಿ ಪ್ರಪ್ರಥಮವಾಗಿ ಅವರ ಬಾಯಿಯಲ್ಲಿ ಬಂದಿರತಕ್ಕಂತಹ ಮೊದಲನೆಯ ಪದ ಅಥವಾ ಮೊದಲು ಅವರು ಉಚ್ಚಾರಣೆ ಮಾಡಿದಂತಹ ಶಬ್ದ ಯಾವುದು ಅಂತಂದರೆ ಅದು ರಾಮನಾಮ. इसलिए उनके बचपन का नाम ರಾಮ ಬೋಲಾ ಪಡ. ಆದ ಕಾರಣದಿಂದಾಗಿ ಅವರ ಬಾಲ್ಯದ ಹೆಸರು ರಾಮ ಬೋಲಾ ಅಂತ ಬಂದಿತು. ತುಳಸಿದಾಸ್ ಭಗವಾನ್ ರಾಮ್ ಕೆ ಅನನ್ಯ ಭಕ್ತತೆ. ತುಳಸಿದಾಸರಿಗೆ ರಾಮನ ಬಗ್ಗೆ ಅಪಾರವಾಗಿರ್ತಕ್ಕಂತಹ ನಂಬಿಕೆ ಇತ್ತು. ರಾಮ ಅಂದರೆ ತುಳಸಿದಾಸರಿಗೆ ಅಪಾರವಾದ ಭಕ್ತಿ ಮತ್ತು ಪ್ರೇಮ. ಆದ ಕಾರಣದಿಂದಾಗಿ ಇವರು ರಾಮನ ಅನನ್ಯ ಭಕ್ತರಾಗಿದ್ದರು. ಇನ್ನು ಇವರ ಪ್ರಮುಖ ರಚನೆಗಳನ್ನು ನೋಡೋಣ. ರಾಮಚರಿತ ಮಾನಸ, ವಿನಯ ಪತ್ರಿಕಾ, ಗೀತಾವಲಿ, ದೋಹಾವಲಿ, ಕವಿತಾವಲಿ ಆದಿ ಇವರ ಪ್ರಮುಖ ರಚನೆಗಳು. ರಾಮಚರಿತ ಮಾನಸ, ಗೀತಾವಲಿ, ದೋಹಾವಲಿ, ಕವಿತಾವಲಿ ಇವು ಇವರ ಪ್ರಮುಖವಾಗಿರ್ತಕ್ಕಂತಹ ರಚನೆಗಳು. ಇವರು 1623ರಲ್ಲಿ ಕಾಶಿಯಲ್ಲಿ ಇವರು ಸ್ವರ್ಗಸ್ಥರಾದರು. ಇಲ್ಲಿ 1623ರಲ್ಲಿ ಇವರು ಕಾಶಿಯಲ್ಲಿ ಸ್ವರ್ಗಸ್ಥರಾದರು.